ಒಂದು ಕಡೆ KH ಮುನಿಯಪ್ಪ ಖಾತೆ ಬದಲಾವಣೆ ಆಗೋ ಚರ್ಚೆ, ಮತ್ತೊಂದೆಡೆ ಪುತ್ರಿಗಾಗಿ ಸ್ಥಾನ ತ್ಯಾಗಕ್ಕೆ ಸಿದ್ಧವಿರದ ಮುನಿಯಪ್ಪ. ಮಗಳಿಗೆ ಬಿಟ್ಕೊಡಿದ್ರು ಬಿಟ್ಕೊಡ್ತಾ ಇರುವಂತೆ. ಪುತ್ರಿ ರೂಪಕಲಾ ಶಶಿಧರ್ಗೆ ಮಂತ್ರಿಗಿರಿ ಬಿಟ್ಕೊಡಲು ಹಿಂದೇಟು. ಇದು ಬಿಟ್ಕೊಟ್ರೆ ಕೋಲಾರ ಜಿಲ್ಲೆಗೆ ಒಂದು ಸ್ಥಾನ ಕೊಟ್ಟಂಗೆ ಆಗುತ್ತೆ. ಮಹಿಳಾ ಕೋಟಾದ ಅಡಿಯಲ್ಲಿ ರೂಪಕಲಾ ಶಶಿಧರ್ಗೆ ಸ್ಥಾನ ಕೊಡೋಕೆ ಒಪ್ತಾ ಇಲ್ಲ. ಮಹಿಳಾ ಕೋಟಾದಲ್ಲಿ ಹೈಕಮಾಂಡ್ ಚರ್ಚೆ. ಮುನಿಯಪ್ಪರನ್ನ ಕೆಳಗಿಳಿಸಿ ಪುತ್ರಿಗೆ ಸ್ಥಾನ ನೀಡುವ ಬಗ್ಗೆ ಚರ್ಚೆ ಆಗ್ತದೆ. ಯಾವುದೇ ಕಾರಣಕ್ಕೂ ಸ್ಥಾನ ಬಿಡಲ್ಲ ಅಂತ ಮುನಿಯಪ್ಪ ಪಟ್ಟನ್ನ ಹಿಡಿದಿದ್ದಾರೆ. ನಾನೇ ಸಚಿವನಾಗಿರ್ತೀನಿ, ನಾನೇ ಸ್ಥಾನವನ್ನು ನಿಭಾಯಿಸ್ತೀನಿ, ನಾನು ಸಚಿವ ಸ್ಥಾನ ಬಿಟ್ಕೊಡಲ್ಲ ಅಂತ KH ಮುನಿಯಪ್ಪ ಪಟ್ಟನ್ನ ಹಿಡಿದಿದ್ದಾರಂತ. ನೋಡಿ, ಮಗಳಿಗೆ ಬಿಟ್ಕೊಡು ಅಂದ್ರೂ ಬಿಟ್ಕೊಡ್ತಾ ಇಲ್ಲ ಅವರು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಹರೀಶ್, KH ಮುನಿಯಪ್ಪ ಮಗಳಿಗೆ ಬಿಟ್ಕೊಡಿ ಅಂತ ಹೇಳಿದ್ರು, ಬಿಟ್ಕೊಡಲ್ಲ, ನಾನೇ ನಿಭಾಯಿಸ್ತೀನಿ ಅಂತ ಇದ್ದಾರಂತೆ. ಏನು ಈ ಸ್ಟ್ರಾಟಜಿ, ಏನು ರಾಜಕೀಯ ಲೆಕ್ಕಾಚಾರ? ಮಧುಸೂದನ್, ಈಗ ಮುನಿಯಪ್ಪ ಅವರು ಕೂಡ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸಚಿವರಾಗಿದ್ರು. ಸೊ ನಂತರ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಮೊದಲ ಹಂತದಲ್ಲಿ ಕೂಡ ಸಚಿವರಾಗಿದ್ರು. ಈಗ ಸದ್ಯಕ್ಕೆ ಆಹಾರ ಸಚಿವರ ಕೆಲಸ ಮಾಡ್ತಾ ಇದ್ದಾರೆ. ಸೊ ಆದರೆ ಒಂದು ಬದಲಾದ ಸನ್ನಿವೇಶದಲ್ಲಿ ಅಸಮಾಧಾನವನ್ನು ಶಮನಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುರ್ಜೇವಾಲಾ, CM DK ಶಿವಕುಮಾರ್ ಇಬ್ಬರು ಕೂಡ ಸಾಕಷ್ಟು ಪ್ರಯತ್ನಗಳನ್ನ ಕೂಡ ನಡೆಸ್ತಾ ಇದ್ದಾರೆ. ಸೊ ಅದರ ಮುಂದುವರೆದ ಭಾಗವಾಗಿ ಮುನಿಯಪ್ಪ ಅವರ ಸಚಿವ ಸ್ಥಾನವನ್ನ ಅವರ ಪುತ್ರಿಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಿದೆ. ಅಂದ್ರೆ ಮುನಿಯಪ್ಪ ಅವರ ಬದಲಿಗೆ ಅವರ ಪುತ್ರಿಗೆ ಕೊಟ್ಟಿದ್ದೆ ಆದರೆ ಅವರ ಕುಟುಂಬಕ್ಕೆ ಸಚಿವ ಸ್ಥಾನ ಉಳಿಸ್ಕೊಂಡಂತ ಆಗುತ್ತೆ ಅನ್ನುವಂಥದ್ದು ಕೂಡ ಲೆಕ್ಕಾಚಾರ ಇದೆ. ಹಾಗಾಗಿ ಸಚಿವ ಸ್ಥಾನವನ್ನ ಬಿಡೋದಕ್ಕೆ ಬಿಲ್ಕುಲ್ ಒಪ್ಪದ ಮುನಿಯಪ್ಪ ಅವರು ತಾನೇ ಖಾತೆಯನ್ನ ನಿಭಾಯಿಸ್ತಾನೆ, ನಾನೇ ಸಚಿವನಾಗಿರ್ತೀನಿ ಅನ್ನುವಂಥ ಪಟ್ಟು ಇಟ್ಕೊಂಡಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ. KGF ಶಾಸಕಿ ಆಗಿರುವ ಮುನಿಯಪ್ಪ ಅವರ ಪುತ್ರ ರೂಪ ಶಶಿಧರ್ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆಯಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗಿದೆ ಅಂತ ಹೇಳಲಾಗ್ತಿದೆ. ಒಂದು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನುವಂಥ ಆಕ್ರೋಶ, ಅಸಮಾಧಾನ ಕೂಡ ಜಿಲ್ಲೆಯ ಎಲ್ಲಾ ಶಾಸಕರಿಂದ ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಕಲ್ಪಿಸುವ ಒಂದು ಭಾಗ ಆದ್ರೆ ಮಹಿಳಾ ಕೋಟಾದಲ್ಲೂ ಕೂಡ ಅವಕಾಶ ಕೊಟ್ಟಂತಾಗುತ್ತೆ ಅನ್ನುವಂಥ ಲೆಕ್ಕಾಚಾರ ಸಹಜವಾಗಿ ಕಾಂಗ್ರೆಸ್ನಲ್ಲಿ ಮೂಡಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದೆ. ಒಂದು ರೂಪ ಶಶಿಧರ್ಗೆ ಕೊಟ್ಟಿದ್ದೆ ಆದಲ್ಲಿ ಕೋಲಾರ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಟ್ಟಿದ್ದ ಆಗುತ್ತೆ, ಜೊತೆಗೆ ಮಹಿಳಾ ಕೋಟಾದಲ್ಲೂ ಕೂಡ ಒಬ್ಬರು ಮಹಿಳೆಯರಿಗೆ ಸಂಪುಟದಲ್ಲಿ ಅವಕಾಶ ಕೊಟ್ಟಂತಾಗುತ್ತೆ ಅನ್ನುವಂಥ ಲೆಕ್ಕಾಚಾರ ಸಹಜವಾಗಿ CM DK ಶಿವಕುಮಾರ್ ಮತ್ತೆ AICC ನಾಯಕರ ಬಳಿ ಇದ್ದಂತೆ ಕಾಣಿಸ್ತದೆ. ಈ ಹಿನ್ನೆಲೆಯಲ್ಲಿ ಮುನಿಯಪ್ಪ ಅವರ ಬದಲಿಗೆ ಅವ್ರ ಪುತ್ರಿಗೆ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಾರೆ. ಆದ್ರೆ ಮುನಿಯಪ್ಪ ಅವರು ತಮ್ಮ ಪುತ್ರಿಗೆ ಬಿಟ್ಕೊಂಡು ಕೊಡೋ ವಿಚಾರದಲ್ಲಿ ಕೂಡ ಅವರು ಹಿಂದೇಟ್ ಹಾಕಿದ್ದಾರೆ ಅಂತ ಹೇಳಲಾಗ್ತಿದೆ. ತಾನೇ ಸಚಿವ ಸ್ಥಾನವನ್ನು ನಿಭಾಯಿಸ್ತಾನೆ, ಯಾವುದೇ ಕಾರಣಕ್ಕೂ ನಾನು ಬೇರೆಯವರಿಗೆ ಬಿಟ್ಕೊಂಡು ಕೊಡಲ್ಲ ಅನ್ನುವಂತ ಬಿಗಿಪಟ್ಟನ್ನು ಹಿಡಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಮೊದಲ ಹಂತದ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ, ಸಂಪುಟ ರಚನೆಗೆ ಸಂದರ್ಭದಲ್ಲೇ ಮುನಿಯಪ್ಪ ಅವರಿಗೆ ತಮ್ಮ ಪುತ್ರಿಗೆ ಕೊಡ್ತೀವಿ ಅನ್ನುವಂತ ಆಶ್ವಾಸನ AICC ನಾಯಕರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಆ ಸಂದರ್ಭದಲ್ಲೂ ಕೂಡ ನಾನೇ ಆಗ್ತೀನಿ, ನನಗೆ ಅವಕಾಶ ಕೊಡಬೇಕು ಅನ್ನುವಂತ ಬಿಗಿಪಟ್ಟಿ ಹಿಡಿದಂತ ಕಾರಣಕ್ಕಾಗಿ ಸಂಪುಟ ರಚನೆ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಮುನಿಯಪ್ಪ ಅವರಿಗೆ ಕೊಟ್ಟಿದ್ರು ಕೂಡ ಹೈಕಮಾಂಡ್ ನಾಯಕರು. ಆದ್ರೆ ಈಗ ಅಸಮಾಧಾನ ಶಮನಗೊಳಿಸುವಂತ ಲೆಕ್ಕಾಚಾರದ ಭಾಗವಾಗಿ ಅವರ ಪುತ್ರಿಗೆ ಕೊಡಬೇಕು ಅನ್ನುವಂತ ಚರ್ಚೆಗಳು ಆಗ್ತಾ ಇದೆ. ಹಾಗಾಗಿ ಮುನಿಯಪ್ಪ ಅವರು ಬಿಗಿಪಟ್ಟನ್ನು ಹಿಡಿದಿದ್ದಾರೆ, ಯಾವುದೇ ಕಾರಣಕ್ಕೂ ನಾನು ಕೊಡೋದಿಲ್ಲ ಅನ್ನುವಂತ ಮಾತನ್ನ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಮಧುಸೂದನ್, ಹಾಗೆ ಸಂಪರ್ಕದಲ್ಲಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.